ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಸ್ವರೂಪಿಯಾದ ಮನೆಯ ಒಡತಿ ನಿದ್ದೆಯಿಂದ ಎದ್ದ ತಕ್ಷಣ ಯಾವ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ, ಯಾವ ನಿಯಮಗಳನ್ನು ಪಾಲಿಸಿದರೆ ಜ್ಯೇಷ್ಠಾಲಕ್ಷ್ಮಿ ನಿಮ್ಮ ಮನೆಯಿಂದ ಆಚೆ ಹೋಗಿ ಧನಲಕ್ಷ್ಮಿ ನಿಮ್ಮ ಮನೆಯ ಒಳಗೆ ಆಗಮಿಸ್ತಾಳೆ, ನಿಮ್ಮ ಮನೆಯ ಸಂಪತ್ತು ವೃದ್ಧಿಯಾಗಿ ಅಷ್ಟೈಶ್ವರ್ಯಗಳು ನಿಮ್ಮ ಮನೆಯಲ್ಲಿ ತುಂಬುತ್ತವೆ. ಹಾಗೆಯೇ ಯಾವ ತಪ್ಪುಗಳನ್ನು ಬೆಳಗ್ಗೆ ನೀವು ಮಾಡಬಾರದು, ಏನು ಮಾಡಿದರೆ ನೀವು ಬಡತನವನ್ನು ಅನುಭವಿಸ್ತೀರ. ಹೆಣ್ಣು ಮಕ್ಕಳು ಬೆಳಗ್ಗೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ನಮ್ಮ ಯಾಂತ್ರಿಕ ಜೀವನದಲ್ಲಿ ಬೆಳಗ್ಗೆ ಅಲಾರಮ್ ಇಟ್ಕೊಂಡಿರ್ತೀವಿ ಫೋನಲ್ಲಿ. ಎದ್ದ ತಕ್ಷಣ ಆ ಅಲಾರಮ್ನ ಆಫ್ ಮಾಡ್ತೀವಿ. ಇಲ್ಲ ಅಂದರೆ ನಮ್ಗೆ ಎಚ್ಚರ ಆದ್ರೂ ಟೈಮ್ನ ನೋಡೋಕ್ಕೆ ನಾವು ಫೋನನ್ನೇ ತಗೋತೀವಿ. ಅಲ್ಲೇ ಸ್ಟಾರ್ಟ್ ಆಗುತ್ತೆ ನಮಗೆ ನೆಗೆಟಿವ್ ಎನರ್ಜಿ. ಖಂಡಿತ ನಾವು ಬೆಳಗ್ಗೆ ಹೀಗೆ ಎದ್ದೊಳೋದು ಬೇಡ. ನಾನು ಈಗ ಹೇಳುವ ರೀತಿಯಲ್ಲಿ ಎದ್ದು ನೋಡಿ, ಅದರಲ್ಲೂ ಹೆಣ್ಣು ಮಕ್ಕಳು. ಸ್ನೇಹಿತರೆ, ಬೆಳಗ್ಗೆ ನೀವು ಎದ್ದ ತಕ್ಷಣ ನಿಮ್ಮ ಕರದರ್ಶನವನ್ನು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಅಂಗೈಗಳೆರಡನ್ನೂ ನೋಡಿಕೊಂಡು ಮನಸ್ಸಿನಲ್ಲಿ ನೀವು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಯೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ಕೊಳ್ಳಿ. ಹೀಗೆ ಮನೆಯ ಸೌಭಾಗ್ಯವತಿಯಾದ ಹೆಣ್ಣು ಬೆಳಗ್ಗೆ ಲಕ್ಷ್ಮೀದೇವಿಯನ್ನು ನೆನೆಯಬೇಕು. ನಂತರ ನಿಮ್ಮ ಕಾಲುಗಳನ್ನು ನೆಲದ ಮೇಲೆ ಇಡುವ ಮುಂಚೆ ನಮ್ಮನ್ನು ಹೊರುವ ಭೂಮಿ ತಾಯಿಯನ್ನು ನಮ್ಮ ಕೈಗಳಿಂದ ಸ್ಪರ್ಶಿಸಿ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ಕೋಬೇಕು. ಅನಂತರ ನೀವು ನಿಮ್ಮ ಕುಲದೈವರ ಫೋಟೋವನ್ನು ನೋಡಿ, ಅಥವಾ ನಿಮಗಿಷ್ಟವಾದ ದೇವರ ಫೋಟೋವನ್ನು ನೋಡಿ, ಅಥವಾ ವಿಘ್ನೇಶ್ವರನ ಫೋಟೋವನ್ನು ನೋಡಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಯಾವುದೇ ಕಾರಣಕ್ಕೂ ಎದ್ದು ಮೊಬೈಲನ್ನು ನೋಡೋದು, ಕನ್ನಡಿಯನ್ನು ನೋಡೋದು ಬಿಟ್ಬಿಡಿ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ಎದ್ದು ನಿಮ್ಮ ಮುಖ ತೊಳೆಯದೆ ಕನ್ನಡಿಯಲ್ಲಿ ನೋಡಿಕೊಳ್ಳುವುದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡ್ರೆ ನಿಮ್ಮ ಜಾತಕ ದೋಷಗಳು ಹೆಚ್ಚಾಗುತ್ತೆ. ಆದ್ದರಿಂದ ಬೆಳಗ್ಗೆನೇ ಕನ್ನಡಿ ನೋಡಬೇಡಿ ಅಂತ ಪಂಡಿತರು ಹೇಳ್ತಾರೆ. ಈ ರೀತಿ ನಿಮ್ಮ ಕುಲದೈವ ಅಥವಾ ಇಷ್ಟ ದೈವವನ್ನು ನೋಡಿ ನಮಸ್ಕಾರ ಮಾಡಿಕೊಂಡ ನಂತರ ನೀವು ಕೈಕಾಲು ಮುಖವನ್ನು ತೊಳೆದು ನಂತರವಷ್ಟೇ ಪೊರಕೆಯನ್ನು ಮುಟ್ಕೋಬೇಕು. ಕೈಕಾಲು ಮುಖ ತೊಳೆಯದೆ ಪೊರಕೆಯನ್ನು ಮುಟ್ಟಬಾರ್ದು. ಹೀಗೆ ಮನೆಯನ್ನು ನೀವು ಕಸ ಗುಡಿಸಿ ಸ್ವಚ್ಛ ಮಾಡಿಕೊಂಡು ಶುಭ್ರವಾದ ನೀರಿನಿಂದ ಮನೆಯನ್ನು ಒರೆಸಿ ಶುದ್ಧ ಮಾಡ್ಕೊಳ್ಳಿ. ಮನೆಯನ್ನು ಒರೆಸಲು ಬಕೆಟ್ನಲ್ಲಿ ತೆಗೆದುಕೊಂಡಂತಹ ನೀರಿಗೆ ಸ್ವಲ್ಪ ಉಪ್ಪು, ಚಿಟಿಕೆ ಅರಿಶಿನ, ಹಸುವಿನ ಗಂಜಲವನ್ನು ಹಾಕ್ಕೊಂಡು ಒರೆಸಿದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಮನೆಯೆಲ್ಲ ತುಂಬುತ್ತೆ. ನಂತರ ಹೆಣ್ಮಕ್ಕಳು ಬೆಳಗ್ಗೆನೇ ಮನೆಯ ಸಿಂಹದ್ವಾರವನ್ನು ತೆರೆಯಬೇಕು. ಸೂರ್ಯ ಉದಯಿಸುವ ಮುನ್ನ ಮನೆಯ ಬಾಗಿಲನ್ನು ತೆರೆಯಬೇಕು. ಸೂರ್ಯ ಉದಯಿಸುವ ಮುನ್ನ ಬೆಳಗ್ಗೆ 6 ಗಂಟೆ ಒಳಗೆ ಮನೆಯ ಮುಂದೆ ಗುಡಿಸಿ, ಸಾರಿಸಿ, ನೀರು ಹಾಕಿ, ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ, ಹೊಸಲನ್ನು ತೊಳೆದು ಅರಿಶಿನ, ಕುಂಕುಮ, ಗಂಧದ ಬೊಟ್ಟುಗಳನ್ನಿಟ್ಟು ಹೂಗಳಿಂದ ಹೊಸಲನ್ನು ಅಲಂಕರಿಸಿ ಸಿಂಗರಿಸಬೇಕು. ಲಕ್ಷ್ಮಿ ಪ್ರವೇಶಿಸುವುದು ಸಿಂಹದ್ವಾರದಿಂದ. ನಿಮ್ಮ ಮನೆಯ ಸಿಂಹದ್ವಾರವನ್ನು ಈ ರೀತಿ ಅಲಂಕರಿಸಿಕೊಳ್ಳಿ. ಬೆಳಗ್ಗೆ ಬಾಗಿಲನ್ನು ಮುಚ್ಚಬೇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಭೋಗಭಾಗ್ಯಗಳು ನಿಮ್ಮದಾಗ್ತವೆ. ನಂತರ ನೀವು ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡಿದ ನಂತರವಷ್ಟೇ ಅಡುಗೆ ಮನೆಯನ್ನು ಪ್ರವೇಶಿಸಬೇಕು. ದೇವರ ಮನೆಯಲ್ಲಿ ದೀಪಾರಾಧನೆ ಆದ ತಕ್ಷಣ ನೀವು ತುಳಸಿ ಕಟ್ಟೆಗೆ, ತುಳಸಿ ಗಿಡಕ್ಕೆ ನೀರನ್ನು ಹಾಕಿ, ತುಳಸಿಗೆ ಅರಿಶಿನ ಕುಂಕುಮವನ್ನಿಟ್ಟು, ಹೂಗಳನ್ನಿಟ್ಟು, 2 ತುಪ್ಪದ ದೀಪಗಳು ಅಥವಾ ಎಣ್ಣೆ ದೀಪಗಳನ್ನು ಹಚ್ಚಿ ಧೂಪವನ್ನು ತೋರಿಸಿ ಪೂಜೆ ಮಾಡ್ಕೋಬೇಕು. ಈ ರೀತಿ ಪ್ರತಿದಿನ ಬೆಳಗ್ಗೆ ತುಳಸಿಯನ್ನು ಪೂಜಿಸುವುದರಿಂದ ನಿಮಗೆ ಯಾವಾಗಲೂ ನಿಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ. ಇಷ್ಟೆಲ್ಲ ಮಾಡಿದ ನಂತರವಷ್ಟೇ ಅಡುಗೆ ಮನೆಯನ್ನು ಪ್ರವೇಶಿಸಿ ಅಡುಗೆಯನ್ನು ಪ್ರಾರಂಭಿಸಿ. ಅಡುಗೆಯನ್ನು ಮಾಡಿದರೆ
ನಿಮಗೆ ಅನ್ನಪೂರ್ಣೇಶ್ವರಿ ಅಮ್ಮನವರ ಆಶೀರ್ವಾದ ದೊರೆತು ನಿಮ್ಮ ಮನೆಯಲ್ಲಿ ಧನಧಾನ್ಯಗಳ ಕೊರತೆ ಇರೋದಿಲ್ಲ. ಈ ರೀತಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ಅಡುಗೆ ಮಾಡೋಕ್ಕಾಗದೇ ಇಲ್ಲ ಅನ್ನೋರು ಕನಿಷ್ಠ ಪಕ್ಷ ನೀವು ಮುಖ ಕೈಕಾಲುಗಳನ್ನು ತೊಳೆದ ನಂತರವೇ ಅಡುಗೆ ಮನೆಯನ್ನು ಪ್ರವೇಶಿಸಬೇಕು. ಹೆಣ್ಣು ಬೆಳಗ್ಗೆ ಕುಂಕುಮವಿಲ್ಲದ ಹಣೆಯಿಂದ ಇರಬಾರ್ದು. ಸ್ನಾನ ಮಾಡಿದ ತಕ್ಷಣ ಹಣೆಗೆ ಕುಂಕುಮವನ್ನು ಇಟ್ಕೋಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಗಂಡನ ಆಯಸ್ಸು ವೃದ್ಧಿಯಾಗುತ್ತೆ, ದೀರ್ಘ ಸುಮಂಗಲಿ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಕತ್ತಲಾಗಿ ಇರಬಾರ್ದು. ಹೀಗೆ ಕತ್ತಲಾಗಿದ್ದರೆ ನಿಮ್ಮ ಮನೆಗೆ ದರಿದ್ರ ದೇವತೆ ಹೆಜ್ಜೆ ಇಡ್ತಾಳೆ. ಎಚ್ಚರ, ನೀವು ಬೆಳಗ್ಗೆ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆಗೀರಿ. ಸೂರ್ಯನ ಕಿರಣಗಳು ನಿಮ್ಮ ಮನೆಯ ಒಳಗೆ ಬೀಳುವಂತೆ ಕಿಟಕಿ ಬಾಗಿಲುಗಳನ್ನು ತೆಗೆದಿಡಿ. ಹೀಗೆ ಸೂರ್ಯನ ಕಿರಣಗಳು ಮನೆ ಒಳಗೆ ಬೀಳುವಂತೆ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆಗೆದಿಟ್ಟರೆ ನಿಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠಾದೇವಿ ಆಚೆ ಹೋಗ್ತಾಳೆ, ಲಕ್ಷ್ಮೀದೇವಿ ಒಳಗೆ ಹೆಜ್ಜೆ ಇಡ್ತಾಳೆ. ಇವಾಗಿನ ಕಾಲದಲ್ಲಿ ನಮ್ಮ ಮನೆಗೆ ಸೂರ್ಯನ ಕಿರಣಗಳು ಬೀಳೋದಿಲ್ಲ, ಏನು ಮಾಡಬೇಕು ಅನ್ನೋರು ಅಟ್ಲೀಸ್ಟ್ ಕಿಟಕಿ ಬಾಗಿಲುಗಳನ್ನು ತೆಗೆದಿಟ್ಟರೆ ಒಳ್ಳೆಯ ಬೆಳಕಾದರೂ ಹೆಚ್ಚು ಬೆಳಕಾದರೂ ಮನೆಯೊಳಗೆ ಪ್ರವೇಶಿಸುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ನಮಗೆ ಪ್ರತ್ಯಕ್ಷವಾಗಿ ಕಾಣುವ ದೇವರು ಸೂರ್ಯ ದೇವರು. ಆದ್ದರಿಂದ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ಮತ್ತು ನಿಮಗೆ ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ. ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಿ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಒಳಗೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಎಚ್ಚರ ಆಗ್ತಾ ಇದೆ ಅಂದರೆ ನಿಮ್ಮ ಮೇಲೆ ದೇವತೆಗಳ ಆಶೀರ್ವಾದ ಇದೆ ಅಂತ ಅರ್ಥ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಹೆಣ್ಮಕ್ಳು ಅಡುಗೆ ಮನೆಗೆ ಹೋದ ತಕ್ಷಣ ಲಘು ಬಗೆಯಿಂದ ತರಕಾರಿಗಳನ್ನು ಕತ್ತರಿಸಲು ಚಾಕುವನ್ನು ಮುಟ್ಟಬಾರ್ದು. ಬೆಳಗ್ಗೆ ಅಡುಗೆ ಮನೆಗೆ ಹೋದ ತಕ್ಷಣ ಅಡುಗೆ ಮನೆಗೆ ಹೋಗಿ ಮೊದಲು ನೀವು ಉಪ್ಪನ್ನು ಅಥವಾ ನೀರನ್ನಾಗಲಿ ಮುಟ್ಟಬೇಕು. ಸ್ನೇಹಿತರೆ, ಕೆಲವು ಹೆಣ್ಮಕ್ಳು ರಾತ್ರಿ ಪಾತ್ರೆಗಳನ್ನೆಲ್ಲ, ತಿಂದಿರುವ ಎಂಜಲು ತಟ್ಟೆಗಳನ್ನೆಲ್ಲ ಶಿಂಕಲ್ಲಿ ಹಾಗೇ ಬಿಟ್ಟು ಮಲಗ್ತಾರೆ. ಖಂಡಿತ ಈ ರೀತಿ ಬಿಡಬಾರ್ದು. ಯಾಕೆ ಅಂದರೆ, ರಾತ್ರಿ ಪಾತ್ರೆಗಳನ್ನು ಹಾಗೇ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಎಂಜಲು ಪಾತ್ರೆಗಳನ್ನು ನೋಡಿ ತೊಳೆಯಬಾರದು. ಬೆಳಗ್ಗೆ ಅಡುಗೆ ಮನೆಯನ್ನು ಪ್ರವೇಶಿಸಿದ ನಂತರ ಸ್ಟವನ್ನು ಒರೆಸ್ಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನಿಟ್ಟು ನಂತರ ನೀವು ಅಡುಗೆಯನ್ನು ಪ್ರಾರಂಭಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಾಳಾದ ಗಡಿಯಾರವನ್ನು ನೋಡಬಾರ್ದು. ಹಾಳಾದ ಗಡಿಯಾರ ಮನೆಯಲ್ಲಿದ್ದರೆ ಮೊದಲು ಅದನ್ನು ಸರಿಪಡಿಸಿ. ಬೆಳಗ್ಗೆ ಅರಳಿದ ಹೂಗಳನ್ನು ನೋಡಿದರೂ ಒಳ್ಳೆಯದೇ. ನವಿಲುಗರಿ, ತಾವರೆ ಹೂವು, ಹಸಿರಾದ ಪ್ರಕೃತಿಯನ್ನು ನೋಡಿದರೂ ಒಳ್ಳೆಯದೇ. ಬೆಳಗ್ಗೆ ಹಾಲು, ಮೊಸರು, ಜೇನನ್ನು ನೋಡಿದರೆ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರದೆ ವಿಜಯವನ್ನು ಸಾಧಿಸ್ತೀರಾ ಅಂತ ಪಂಡಿತರು ಹೇಳ್ತಾರೆ. ಬೆಳಗ್ಗೆ ನಿಮ್ಮ ಮನೆ ಸುತ್ತಲೂ ಪಕ್ಷಿಗಳು ತಿರುಗಾಡುತ್ತಿದ್ದರೆ ನಿಮಗೆ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ ಅಂತ ಅರ್ಥ. ಹೆಣ್ಣುಮಕ್ಕಳು ಬೆಳಗ್ಗೆ ಸ್ನಾನ ಮಾಡಿ ಕೂದಲನ್ನು ಹರಡಿಕೊಂಡು ಮನೆಯಲ್ಲಿ ಓಡಾಡಬಾರ್ದು. ಬೆಳಗ್ಗೆನೇ ಬೀರುವಾದಲ್ಲಿರುವಂತಹ ಹಣವನ್ನು ತೆಗಿಬಾರ್ದು. ಹೀಗೆ ಬೆಳಗ್ಗೆನೇ ಬೀರುವಾದಲ್ಲಿರುವಂತಹ ಹಣವನ್ನು ತೆಗೆದರೆ ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ. ಹೆಣ್ಣುಮಕ್ಕಳು ಹಣೆಗೆ ಬೊಟ್ಟಿಲ್ಲದೆ ಅಥವಾ ಕೂದಲನ್ನು ಹರಡಿಕೊಂಡು ಮನೆಯಲ್ಲಿ ಗಂಡಸರಿಗೆ ಕಾಣಿಸಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಗಂಡಸರಿಗೆ ಹೆಣ್ಣು ಮಕ್ಕಳು ಕುಂಕುಮವನ್ನಿಟ್ಟು ಕಳೆಯಾಗಿ ಕಾಣಿಸಿದರೆ ಅವರು ಅಂದುಕೊಂಡ ಕೆಲಸಗಳು ನೆರವೇರುತ್ತೆ. ಅವರಿಗೆ ಆ ದಿನ ಎಲ್ಲ ಶುಭ ಫಲಗಳು ದೊರೆಯುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನೀವು ಮನೆಯಲ್ಲಿ ಸ್ನಾನ ಆಗಿ ಮನೆಯೆಲ್ಲ ಸ್ವಚ್ಛ ಮಾಡಿ ಹೊಸಲನ್ನು ತೊಳೆದು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಒಳಗೆ ಬಂದ ತಕ್ಷಣ ಟಿ ವಿಯಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ನಿಮಗಿಷ್ಟವಾದ ನಿಮ್ಮ ಕುಲದೇವರ ಅಥವಾ ಯಾವುದೇ ನಿಮ್ಮ ಇಷ್ಟ ದೇವರ ಸ್ತೋತ್ರಗಳನ್ನು ಹಾಕಿ. ಈ ತರಂಗಗಳು, ಈ ಮಂತ್ರೋಚ್ಚಾರಣೆಯ ತರಂಗಗಳು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತವೆ. ಈ ರೀತಿ ಮಾಡೋದರಿಂದ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತೆ. ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತೆ. ಜ್ಯೇಷ್ಠಲಕ್ಷ್ಮಿ ಆಚೆ ಹೋಗಿ ಸಂಪತ್ ಲಕ್ಷ್ಮಿ ಒಳಗೆ ಬರ್ತಾಳೆ. ಇಷ್ಟೆಲ್ಲ ಪೂಜೆ ಮಾಡಿ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆಗೆ ಮತ್ತಷ್ಟು ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಬೆಳಗ್ಗೆ ಎದ್ದು ಹೆಣ್ಣುಮಕ್ಕಳು ಈ ಎಲ್ಲ ನಿಯಮಗಳನ್ನು ಪಾಲಿಸಿದರೆ
ನಿಮ್ಮ ಮನೆ ಸಂಪತ್ಭರಿತವಾಗುತ್ತೆ, ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ಇರಬೇಕಾ, ಸಂಪತ್ ಲಕ್ಷ್ಮಿ ಇರಬೇಕಾ ಅಂತ. ಈ ಅಭ್ಯಾಸಗಳನ್ನು ಕೆಲವು ದಿನಗಳ ಅಭ್ಯಾಸ ಮಾಡಿಕೊಂಡ್ರೆ ನಿರಂತರವಾಗಿ ಅದೇ ಅಭ್ಯಾಸ ಆಗೋಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.